ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ. ಯಾವ್ಯಾವ ಇವೆಂಟ್ ಇದಾವೆ, ಎಷ್ಟು ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರಿ, ಮುಂದುವರೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ನೋಡಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೇನೆ. ಗೆಳೆಯರಿ, ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿ 50 ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಲಾಸ್ಟ್ 5 ಡೇಸ್ ಅಲ್ಲಿ ನೋಡಬಹುದು, ನಿಯರ್ಲಿ 3% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 728 ಪಾಯಿಂಟ್ಸ್ ಕಳೆದ ವಾರ ನಮ್ಮ ನಿಫ್ಟಿ ಅಪ್ ಆಗಿದೆ. ಜೊತೆಗೆ ಒನ್ ಸೈಡೆಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ವಾರದಲ್ಲಿ. ಟ್ರೆಂಡ್ ತುಂಬಾ ಚೆನ್ನಾಗಿ ಪಾಸಿಟಿವ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಓಪನ್ ಮಾಡಿದ್ರೆ ನೋಡಬಹುದು, ಇಲ್ಲಿ ಕೂಡ 3.05% ಅಥವಾ 2491 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಎರಡು ಕಡೆ ತುಂಬಾ ಒಳ್ಳೆ ಪಾಸಿಟಿವ್ ಟ್ರೆಂಡ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಕಳೆದ ವಾರ ಅಂತ ನೋಡಿದ್ರೆ, ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 432 ಪಾಯಿಂಟ್ಸ್ ಅಥವಾ 1% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ. ಹಾಗೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಯರ್ಲಿ 4% ಅಪ್ ಆಗಿದೆ. ನಮ್ಮ ಮಾರ್ಕೆಟ್ ಗಿಂತ ಸಾಲಿಡ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಡೌ ಜೋನ್ಸ್ ನ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಸಾಲಿಡ್ ಆಗಿದೆ. 4.36% ಅಪ್ ಅಲ್ಲಿ ಅಥವಾ 846 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ ಎರಡು ಕಡೆ ನಮ್ಮ ಮಾರ್ಕೆಟ್ ಆಗ್ಬೋದು ಅಥವಾ ಅಮೆರಿಕನ್ ಮಾರ್ಕೆಟ್ ಆಗ್ಬೋದು, ಎರಡು ಕಡೆ ಟ್ರೆಂಡ್ ಪಾಸಿಟಿವ್ ಇದೆ. ಮೊಮೆಂಟಮ್ ಪಾಸಿಟಿವಿಟಿಯನ್ನ ಗಳಿಸ್ತಿದೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣಗಳಂತೂ ಹಲವಾರಿದ್ದಾವೆ, ನಾವೀಗಾಗಲೇ ನೋಡಿದ್ದೀವಿ. ಜೊತೆಗೆ ಈ ವಾರ ಕೂಡ ಒಂದಲ್ಲ ಒಂದು ಅಪ್ಡೇಟ್ ಗಳು ಬರೋದಿದೆ. ಆ ಎಲ್ಲ ಕಾರಣಕ್ಕೆ ಮಾರ್ಕೆಟ್ ಫೋಕಸ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಮೊದಲಿಗೆ ಯಾವ ಅಪ್ಡೇಟ್ ಗಳು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತವೆ ಅಂತ ನೋಡೋದಾದ್ರೆ, ಗ್ಲೋಬಲ್ ಕ್ಯೂಸ್ ಎಸ್ಪೆಷಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳು ಬರ್ತವೆ ಅಂತ ನೋಡ್ಬೇಕಾಗುತ್ತೆ ನಾವೀಗ. ಯಾಕಂದ್ರೆ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಇತ್ತು, ಅದರ ಇಂಪ್ಯಾಕ್ಟ್ ಈಗ ಕಡಿಮೆ ಆಗಿದೆ. ಈಗ ಮುನ್ನೆಲೆಗೆ ಬರ್ತಾ ಇರೋದು ರೇಟ್ ಕಟ್ ಆಗ್ಬೋದಾ ಅನ್ನೋದು, ಹಾಗೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ನಿನ್ನೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಕೆಲವು ಇಂಟ್ಸ್ ಅನ್ನ ಕೊಟ್ಟಿದ್ರು. ಚೀನಾದ ಜೊತೆ ಡೀಲ್ ಫೈನಲೈಸ್ ಆಗಿದೆ ಅಂತ ಹೇಳಿದ್ರು. ಜೊತೆಗೆ ಸದ್ಯದಲ್ಲೇ ಭಾರತದ ಜೊತೆ ಬಿಗ್ ಡೀಲ್ ಆಗ್ತಾ ಇದೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಯಾವ ಸುದ್ದಿಗಳು ಬರ್ತವೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಕಡೆ ವಾಚ್ ಮಾಡಬೇಕಾಗುತ್ತೆ. ಇನ್ನು ಚೈನಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಚೀನಾ ರೀಟ್ರೇಟ್ಸ್ ಅಪೋಸಿಷನ್ ಟು ಎನಿ ಟ್ರೇಡ್ ಡೀಲ್ಸ್ ಅಟ್ ಇಟ್ಸ್ ಎಕ್ಸ್ಪೆನ್ಸ್. ಅಂದ್ರೆ ನಮಗೆ ಅದರ ಲಾಭ ಕಡಿಮೆ ಆಗೋ ರೀತಿಯ ಯಾವುದೇ ಟ್ರೇಡ್ ಡೀಲ್ ಅನ್ನ ನಾವು ಅಪೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಬ್ವಿಯಸ್ಲಿ ಮಾಡ್ಲೇಬೇಕು. ಅದು ಭಾರತ ಆದ್ರೂ ಅಷ್ಟೇ, ಚೈನಾ ಆದ್ರೂ ಅಷ್ಟೇ, ಅಥವಾ ಬೇರೆ ಯಾವುದೇ ದೇಶ ಆಗ್ಬೋದು. ಯಾವ್ದಾದ್ರು ಒಂದು ಟ್ರೇಡ್ ಡೀಲ್ ಮಾಡ್ಕೊಳ್ತೀವಿ ಅಂದ್ರೆ ಅಲ್ಲಿ ಕೊಡೋ ತಗೊಳ್ಳೋ ವಿಚಾರದಲ್ಲಿ ಸಮಾನತೆ ಇರಬೇಕಾಗುತ್ತೆ. ಸಣ್ಣ ಪುಟ್ಟ ವೇರಿಯೇಷನ್ಸ್ ಆಗ್ಬೋದು, ಬಟ್ ದೊಡ್ಡ ಮಟ್ಟದ ವೇರಿಯೇಷನ್ಸ್ ಆಗುವಂತ ಡೀಲ್ ಗಳನ್ನ ಮಾಡ್ಕೊಳಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪ್ರಾಡಕ್ಟ್ ನಾವು ಇಂಪೋರ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಸರ್ಟನ್ ಇಂಪೋರ್ಟ್ ಡ್ಯೂಟೀಸ್ ಪೇ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ನಾವು ಎಕ್ಸ್ಪೋರ್ಟ್ ಮಾಡುವಂತ ಪ್ರಾಡಕ್ಟ್ ಏನಿರುತ್ತೆ ಅದ್ರ ಮೇಲೆ ಬೀಳುವಂತ ಡ್ಯೂಟಿ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಇರ್ಬೇಕಾಗುತ್ತೆ. ಇಲ್ಲಾಂದ್ರೆ ನಮ್ಗೆ ಲಾಸ್, ಅವ್ರಿಗೆ ಪ್ರಾಫಿಟ್. ಜೊತೆಗೆ ಡೀಲ್ ಗಳು ಆಗೋದೇ ಇಲ್ಲ ಇನ್ ಕೇಸ್ ನನಗೆ ಅಡ್ವಾಂಟೇಜ್ ಆಗ್ಬೇಕು ಅಂತ ದೇಶಗಳು ಆಟ ಹಿಡಿದ್ರೆ. ಹಾಗಾಗಿ ಈ ಎಲ್ಲ ಡೀಲ್ ಗಳ ಫೈನಲೈಸೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಡೊನಾಲ್ಡ್ ಟ್ರಂಪ್ ಅವರು ಚೈನಾದ ಜೊತೆಗಿನ ಡೀಲ್ ಫೈನಲೈಸ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾರೆ. ಚೈನಾ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ನೋಡೋಣ, ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಒಂದ್ ಕಡೆ ಮಾತಾಡ್ತಾ ಹೇಳಿರುವಂತದ್ದು. ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಇನ್ನು ಕ್ಲಾರಿಟಿ ಸಿಗತ್ತೆ. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ, UK GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ. ಡೇಟ್ ನೋಡಬಹುದು ಜೂನ್ 30, ಅಂದ್ರೆ ನಾಳೆನೆ Q1 ಡೇಟಾ ರಿಲೀಸ್ ಆಗ್ತಾ ಇದೆ. ಕಳೆದ ಸಲ ತುಂಬಾ ಚೆನ್ನಾಗಿತ್ತು ನೋಡಬಹುದು. 0.1% ಇದ್ದದ್ದು 0.7% ನೋಡ್ಲಿಕ್ಕೆ ಸಿಕ್ತು. ಈಗ ಫೋರ್ಕಾಸ್ಟ್ 0.7% ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. UK GDP ಡೇಟಾ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು ನಾಳೆ ಯಾವ ರೀತಿ ಇರುತ್ತೆ ಅಂತ. ಇದೇನಂತ ದೊಡ್ಡ ರಿಯಾಕ್ಷನ್ ಕ್ರಿಯೇಟ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಏನಾದ್ರೂ ಡಿಫರೆನ್ಸ್ ಆದ್ರೆ ಒಂದಷ್ಟು ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ನಂತರ ಯೂರೋ ಏರಿಯಾ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರದಲ್ಲೇ ರಿಲೀಸ್ ಆಗ್ತಾ ಇದೆ. ನೋಡಬಹುದು 1ನೇ ತಾರೀಕು ಯೂರೋಝೋನ್ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ. 2% ಫೋರ್ಕಾಸ್ಟ್ ಅನ್ನ ಕೊಡ್ತಿದ್ದಾರೆ. ಕಳೆದ 1.9% ಬಂದಿತ್ತು. ಫೋರ್ಕಾಸ್ಟ್ ಕೂಡ ಅಷ್ಟೇ. ಈಗ ಫೋರ್ಕಾಸ್ಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಕಳೆದ ಸಲಕ್ಕೆ ಕಂಪೇರ್ ಮಾಡಿದ್ರೆ. ಈ ಕಡೆ ಕೂಡ ಗಮನ ಇಡಬಹುದು 1ನೇ ತಾರೀಕು ಯಾವ ರೀತಿ ಇರುತ್ತೆ ಯೂರೋಝೋನ್ ಇನ್ಫ್ಲೇಷನ್ ಡೇಟಾ ಅಂತ. ಇನ್ನು ನೆಕ್ಸ್ಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕಡೆ ಬಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆಗೆ Q1 ಮುಗಿಯುತ್ತೆ. Q1 ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗ್ಲಿಕ್ಕೆ ಶುರುವಾಗುತ್ತೆ 1ನೇ ತಾರೀಕಿಂದ. ಆ ಬಿಸ್ನೆಸ್ ಅಪ್ಡೇಟ್ ಗಳಿಗೆ
ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಸ್ನೆಸ್ ಅಪ್ಡೇಟ್ಸ್ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಯಾವ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ. ಇನ್ನೇನು ನೆಕ್ಸ್ಟ್ ವೀಕ್ ಇಂದ ಮಾರ್ಕೆಟ್ ಅಲ್ಲಿ ಹಬ್ಬ ಶುರುವಾಗುತ್ತೆ. Q1 ರಿಸಲ್ಟ್ಸ್ ಹಬ್ಬ. ಬಿಸ್ನೆಸ್ ಅಪ್ಡೇಟ್ಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಜೊತೆಗೆ 1ನೇ ತಾರೀಕು ಬಂದಿದ್ರಿಂದ ಆಟೋ ಸೇಲ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ. ಆಟೋ ಸೇಲ್ಸ್ ಡೇಟಾ ಎಸ್ಪೆಷಲಿ ಈಗಿನ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕಾರಣ Q1 ಮುಗಿತಾ ಇರೋದು. Q1 ಮುಗಿದ್ರಿಂದ 3 ತಿಂಗಳ ಡೇಟಾನ ಕಂಪೇರ್ ಮಾಡಿ ಹಿಂದಿನ ಕ್ವಾರ್ಟರ್ ಅಲ್ಲಿ ಯಾವ ರೀತಿ ಇತ್ತು, ಈ ಕ್ವಾರ್ಟರ್ ಅಲ್ಲಿ ಯಾವ ರೀತಿ ಬಂದಿದೆ ಅನ್ನುವಂತ ಎಸ್ಟಿಮೇಟ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಕೂಡ ಅನಲಿಸ್ಟ್ ಬ್ರೋಕರೇಜಸ್ ರಿಪೋರ್ಟ್ ಗಳನ್ನ ಕೊಡುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಬರುವಂತ ಪ್ರಾಬಬಿಲಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಆಟೋ ಸೇಲ್ಸ್ ಡೇಟಾನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ, ಯಾವ ಕಂಪನಿಯ ಡೇಟಾ ಹೇಗಿದೆ ಅಂತ. ಇನ್ನು FIS DIS ಆಕ್ಟಿವಿಟೀಸ್ ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಕಳೆದ ವಾರದಲ್ಲಿ 3 ಟ್ರೇಡಿಂಗ್ ಸೆಷನ್ ಅಲ್ಲಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ರು, 2 ಟ್ರೇಡಿಂಗ್ ಸೆಷನ್ ಅಲ್ಲಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ಜೂನ್ ತಿಂಗಳಲ್ಲಿ 8,320 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ FIS. DIS 69,176 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಇನ್ಫ್ಲೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕಾರಣಗಳು ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ, ಯಾಕಂದ್ರೆ ಪದೇ ಪದೇ ನಾನು ಇದನ್ನ ಮೆನ್ಷನ್ ಮಾಡ್ತಾನೆ ಇರ್ತೀನಿ. DIS ಬೈ ಮಾಡೋದು ಇಂಪಾರ್ಟೆಂಟ್, ಅದರ ಜೊತೆ FIS ಕೂಡ ನೆಟ್ ಬಯರ್ಸ್ ಆದ್ರೆ ಅದು ಮಾರ್ಕೆಟ್ ನ ದಿಕ್ಕನ್ನ ಬದಲಿಸುತ್ತೆ. ಹಾಗಾಗಿ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಗಿಂದ ಪರ್ಫಾರ್ಮೆನ್ಸ್ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ಕ್ರೂಡ್ ಅಲ್ಲಿ ಆಸ್ ಆಫ್ ನಾವು $68 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ, ಅಂತ ಬಿಗ್ ರಿಯಾಕ್ಷನ್ ಏನಿಲ್ಲ. 70ನ ಕ್ರಾಸ್ ಮಾಡಿದ್ರು ಕೂಡ ನಂತರ ಮತ್ತೆ ಬಿಲೋ 70ನೇ ಬಂದಿದೆ. ಜೊತೆಗೆ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದ್ದು ಮಾರ್ಕೆಟ್ ಗಂತೂ ಪಾಸಿಟಿವ್ ಆಗಿದೆ. ಹಾಗಾಗಿ ಕ್ರೂಡ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ರ್ಯಾಲಿ ಇಲ್ಲ. ಬಿಲೋ 70 ಇದೆ ಅಂತ ಸಮಸ್ಯೆ ಏನಾಗುದಿಲ್ಲ. ಈವನ್ 80 ಲೆವೆಲ್ ಹೋದ್ರೂ ಕೂಡ ದೊಡ್ಡ ಸಮಸ್ಯೆಗಳು ಕಡಿಮೆ. ಆದ್ರೆ ಕ್ರೂಡ್ ರಾ ಮೆಟೀರಿಯಲ್ ಆಗಿ ಬಳಸುವಂತ ಕಂಪನೀಸ್ಗೆ ಇದು ಹೊಡೆತವನ್ನ ಕೊಡುತ್ತೆ. ಹಾಗಾಗಿ ಈ ಕಡೆ ಕೂಡ ಗಮನವನ್ನ ಇಡಬಹುದಾಗಿರುತ್ತೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಪ್ರೈಮರಿ ಮಾರ್ಕೆಟ್ ಈ ವಾರ. ಯಾಕೆಂದ್ರೆ 8 IPOಗಳಿದ್ದಾವೆ. 8 IPOಗಳಲ್ಲಿ ಈಗಾಗಲೇ 5 IPOಗಳ ಸಬ್ಸ್ಕ್ರಿಪ್ಷನ್ ಟೈಮ್ ಮುಗ್ದೋಗಿದೆ. ಅವುಗಳ ಲಿಸ್ಟಿಂಗ್ ಇರುತ್ತೆ. ಜೊತೆಗೆ ಇನ್ನು 3 IPOಗಳು ಈ ವಾರ ಕೂಡ ಓಪನ್ ಇರುತ್ತೆ. ಇಂಡೋ ಗಲ್ಫ್ ನಾಳೆ ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಗೆ. ಕ್ರೈಸಾಕ್ ಅಥವಾ ಕ್ರಿಸಾಕ್ 2ನೇ ತಾರೀಕಿಂದ ಓಪನ್ ಆಗುತ್ತೆ. ಟ್ರಾವೆಲ್ ಫುಡ್ ಸರ್ವಿಸಸ್ 3ನೇ ತಾರೀಕಿಂದ ಓಪನ್ ಆಗುತ್ತೆ. ಪ್ರೈಮರಿ ಮಾರ್ಕೆಟ್ ತುಂಬಾನೇ ಬಿಸಿ ಇರುತ್ತೆ ಈ ವಾರ. ಹಲವು ಕಂಪನಿಗಳ ಲಿಸ್ಟಿಂಗ್ ಇದೆ, ಇನ್ನು ಹಲವು ಕಂಪನಿಗಳು ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗ್ತಿದೆ. ಈ ಕಡೆ ಕೂಡ ಗಮನವನ್ನು ಕೊಡಬಹುದು, ಸ್ಟಡಿ ಮಾಡಬಹುದು, ಯಾವ ಕಂಪನಿ ಅಪ್ಲೈ ಮಾಡಿದ್ರೆ ಲಾಭವನ್ನ ಕೊಡಬಹುದು ಅಂತ. ಇವನ್ SME IPOದಲ್ಲೂ ಕೂಡ ಸಾಕಷ್ಟು ಕಂಪನಿಗಳಿದಾವೆ, ದೊಡ್ಡ ಲಿಸ್ಟ್ ಇದೆ, ನೀವು ಇಲ್ಲಿ ನೋಡಬಹುದು. SME IPOs ಸಣ್ಣ ಇನ್ವೆಸ್ಟರ್ಸ್ ಗೆ ರಿಸ್ಕ್, ಹಾಗಾಗಿ ನಾನು ಅವುಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಮೇನ್ ಬೋರ್ಡ್ IPOs ನ ಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ಯಾವ IPOದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಇತ್ತೀಚೆಗೆ. ಕೆಲವೊಂದು ಡಿಸ್ಕೌಂಟ್ ಅಲ್ಲಿ ಲಿಸ್ಟ್ ಆಗ್ತಿದಾವೆ, ಕೆಲವು ಡೀಸೆಂಟ್ ಲಾಭವನ್ನ ಕೊಡ್ತಿದ್ದಾರೆ. ಇನ್ನು ರುಪಿಗೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಇತ್ತೀಚೆಗೆ ಸ್ಟ್ರಾಂಗ್ ಆಗಿದೆ ಪರ್ಫಾರ್ಮೆನ್ಸ್. ಕೈಯಿಂದ ನೋಡಬಹುದು ಯಾವ ರೀತಿ ಡೌನ್ ಆಯ್ತು ಅಂತ. ರುಪಿ ಸ್ಟ್ರಾಂಗ್ ಆಗಿದೆ, ಡಾಲರ್ ವೀಕ್ ಆಗಿದೆ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ. ರುಪಿ ಸ್ಟ್ರಾಂಗ್ ಆಗೋದು ಮಾರ್ಕೆಟ್ ಗೆ ವೀಕ್ ಪಾಸಿಟಿವ್, ಹಾಗಾಗಿ ಸ್ಟ್ರಾಂಗ್ ಆಗೋದೇ ಒಳ್ಳೇದು, ವೀಕ್ ಆಗೋದು ನೆಗೆಟಿವ್ ಆಗುತ್ತೆ. ಇನ್ನು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ 1 lakh ಕ್ರಾಸ್ ಮಾಡಿತ್ತು, ಈಗ ಮತ್ತೆ ಒಳಗಡೆ ಬಂದಿದೆ. ಅದಕ್ಕೆ ಕಾರಣ ನಿಮ್ಗೆ ಗೊತ್ತಿದೆ, ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಎಂಡ್ ಆಯ್ತು. ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ನೋಡ್ಲಿಕ್ಕೆ ಶುರುವಾಯ್ತು. ಹಾಗಾಗಿ ಗೋಲ್ಡ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಳೆದ ವಾರ. ಹಾಗೇನೆ ಬಿಲೋ 1 lakh ಬಂದಿದೆ ಆಸ್ ಆಫ್ ನೌ. ಈ ಕಡೆ ಕೂಡ ಗಮನವನ್ನು ಕೊಡಬಹುದು. ನಾನು ಹಿಂದೆ ಸಾಕಷ್ಟು ಸಲ ಹೇಳಿದೀನಿ, ಇಕ್ವಿಟಿ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಂದರ್ಭದಲ್ಲಿ ಇಕ್ವಿಟಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ನಂತರ ಸ್ಟೆಬಿಲೈಸ್ ಕೂಡ ಆಗ್ಬಹುದು ಒಂದು ರೇಂಜ್ ಅಲ್ಲಿ. ಗೋಲ್ಡ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ಕಾನ್ಕಾರ್ ಬೋನಸ್ ಇಶ್ಯೂ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೋಡಬಹುದು. 1:4 ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. 4 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಅಂದ್ರೆ 4 ಶೇರ್ಗಳಿದ್ರೆ 1 ಶೇರ್ ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ 5 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಅಂದ್ರೆ 1:2 ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 4 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಈ ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿ ಹೇಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.